ಹೆಸರು ಕಾಳು ಎಲ್ಲರಿಗೂ ಗೊತ್ತು, ದೇಹಕ್ಕೆ ತಂಪು ನೀಡುತ್ತೆ. ಇದೊಂದು ಒಳ್ಳೆಯ ಪ್ರೋಟೀನ್ ಅಂಶ ಇರುವಂಥದ್ದು ಹೌದು. ಅದರಲ್ಲೂ ದೇಹ ಸುಲಭವಾಗಿ ಜೀರ್ಣ ಮಾಡ್ಕೊಳ್ಳುವಂತಹ ಪ್ರೋಟೀನು. ಹಾಗಾಗಿ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಇದನ್ನ ಎಲ್ಲರೂ ತಗೋಬಹುದು. ಇದನ್ನ ಸೂಪ್ ಅಂದ ತಕ್ಷಣ ಅದರ ನೀರು ತೆಗೆಯೋದು ಅಥವಾ ರುಬ್ಬಿ ಹಾಕುವಂಥದ್ದು ನೋಡಿರ್ತೀರಾ. ಇವಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ಕೊಡ್ತೀವಿ. ಇದು ಕೂಡ ಕಣ್ಣಿಗೆ ತುಂಬಾನೇ ಉಪಯೋಗ ಆಗ್ತಾ ಹೋಗುತ್ತೆ. ಬನ್ನಿ ಈಗ ಇದನ್ನ ಹೇಗೆ ಮಾಡೋದು ನೋಡೋಣ. ಹೆಸರು ಕಾಳು ಸೂಪ್ ಬೇಕಾಗಿರುವಂಥ ಸಾಮಗ್ರಿಗಳು: ನೆನೆಸಿರುವ ಹೆಸರು ಕಾಳು 1 ಕಪ್, ತೆಂಗಿನ ಹಾಲು ಅರ್ಧ ಲೋಟ, ಸೈಂಧವ ಉಪ್ಪು, ಹಿಪ್ಪಲಿ ಚೂರ್ಣ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು. ಮೊದಲನೇದಾಗಿ ಈ ನೆನೆಸಿಟ್ಟಿರುವಂಥ ಹೆಸರು ಕಾಳು, ಈ ಹೆಸರು ಕಾಳನ್ನ ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಟಿದೆ. ಈ ಹೆಸರು ಕಾಳನ್ನ ಈಗ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಪೂರ್ತಿಯಾಗಿ ಮೆತ್ತಗೆ ಸ್ಮ್ಯಾಶ್ ಆಗೋವರೆಗೂ ಕೂಡ ನಾವು ಅದನ್ನ ಬೇಯಿಸ್ಕೋಬೇಕು. ಈ ಹೆಸರು ಕಾಳನ್ನ ನೆನೆಸೋದು ತುಂಬಾನೇ ಮುಖ್ಯ. ಅದು ಬೇಗ ಬೇಯುತ್ತೆ ಅನ್ನೋ ಒಂದೇ ಕಾರಣ ಅಲ್ಲ, ಅದ್ರ ಮೇಲ್ಗಡೆ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅನ್ನುವಂಥದ್ದು ಇರುತ್ತೆ. ಯಾವುದೇ ಧಾನ್ಯಗಳಲ್ಲಾದರೂ ಅಷ್ಟೇ. ಅದನ್ನು ನೆನೆಸಿ ಆ ನೀರನ್ನು ತೆಗೆದು ಬೇರೆ ನೀರಲ್ಲಿ ನಾನೀಗ ಬೇಯಿಸ್ತಾ ಇದ್ದೀನಿ. ಸೊ ಆ ರೀತಿಯಾಗಿ ಉಪಯೋಗಿಸ್ತಾ ಹೋದಾಗ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಮೊದಲನೇದು. ಎರಡನೇದು, ಈ ಹೆಸರು ಕಾಳು ಹೆಚ್ಚು ಪ್ರೋಟೀನ್ ಇರುವಂಥದ್ದು, ಅದರಲ್ಲೂ ಸುಲಭವಾಗಿ ಜೀರ್ಣ ಆಗುವಂಥದ್ದು ಅಂತ ಈಗಾಗಲೇ ತಿಳಿಸ್ಕೊಟ್ಟೆ. ಮೂರನೇದು, ಇದು ದೇಹದ ಪಿತ್ತಾಂಶವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪಿತ್ತನ ಕಡಿಮೆ ಮಾಡಿ ಇರುವಂತಹ ಪ್ರೋಟೀನಲ್ಲಿ ಬಹಳ ಮುಖ್ಯವಾದ್ದು ಈ ಹೆಸರು ಕಾಳು. ಇದು ಕಣ್ಣಿಗೆ ಕೂಡ ಬಹಳ ಒಳ್ಳೆಯದು, ಆರೋಗ್ಯಕಾರಿ. ಅಷ್ಟೇ ಅಲ್ಲ, ಇದು ಕೂಡ ಇಂಟೆಸ್ಟೈನಲ್ ಕ್ಲೆನ್ಸಿಂಗ್ ಅಲ್ಲಿ ಉಪಯೋಗ ಆಗ್ತಾ ಬರುತ್ತೆ. ಈ ರೀತಿ ಹೆಸರು ಕಾಳು ಚೆನ್ನಾಗಿ ಅಂದರೆ ಸ್ಮ್ಯಾಶ್ ಆಗುವಷ್ಟು ಬೆಂದಾಗ ಉರಿ ಸಣ್ಣ ಮಾಡಿದ್ದೀನಿ. ಇದಕ್ಕೀಗ ತೆಂಗಿನ ಹಾಲು, ಇದನ್ನ ಒಂದು ಅರ್ಧ ಲೋಟ ಅಷ್ಟು ತೆಂಗಿನ ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಸೂಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚದಿಂದ ಅರ್ಧ ಚಮಚದವರೆಗೂ ಸೇರಿಸ್ಕೋಬಹುದು. ಇಲ್ಲಿ ಖಾರಕ್ಕೆ ಹಿಪ್ಪಲಿ ಚೂರ್ಣನ ಬಳಸ್ತಾ ಇದ್ದೀನಿ, ಯಾಕಂದ್ರೆ ಥೈರಾಯ್ಡ್ ಸಮಸ್ಯೆ, ಹಾರ್ಮೋನಲ್ ಸಮಸ್ಯೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಜೊತೆಗೆ ಒಂದು 2 ಚಿಟಿಕೆಯಷ್ಟು ಅರಿಶಿಣದ ಪುಡಿ. ಇದಿಷ್ಟು ಹಾಕಿ ಇನ್ನು 1 ಅಥವಾ 2 ಕುದಿಯಷ್ಟು ಬಂದಾಗ ಈ ಸೂಪ್ ತಯಾರಾಗಿರುತ್ತೆ. ನಾವು ಇದನ್ನ ಇಳಿಸ್ಕೊಂಡು ಈ ಕಾಯಿ ಹಾಲು ಸಮೇತ ಹೆಸರು ಕಾಳನ್ನ ತಗೋತಾ ಹೋಗ್ಬೋದು. ಹಾಗೆ ಕುಡಿಬೋದು. ರಾತ್ರಿ ಹೊತ್ತು ಊಟದ ಬದಲಾಗಿ ಕೂಡ ಇದನ್ನು ಕುಡಿಬೋದು. ಅಲ್ಲೂ ಕೂಡ ಗಟ್ ಕ್ಲೆನ್ಸಿಂಗ್ ಆಗಿ ಸಹಾಯ ಮಾಡುತ್ತೆ. ಇಲ್ಲ ಅಂದ್ರೆ ಇದನ್ನ ನೀವು ಅನ್ನಕ್ಕೆ ಹಾಕೊಂಡು ತಿನ್ಬೋದು. ಈಗ ಇದು ಕುದಿತಾ ಇರೋದನ್ನ ಗಮನಿಸ್ಬೋದು. ಕುದಿತಾ ಹಾಕಿರುವಂತ ಹಾಲು ಕೂಡ ಒಂದ್ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ನಿಮಗೆ ಚಪಾತಿಗೆ ಆ ರೀತಿ ಬೇಕಂದ್ರೆ ಇನ್ನ ಜಾಸ್ತಿ ಕುದಿಸಿ ನೀವು ಅದನ್ನ ಪೂರ್ತಿಯಾಗಿ ಗಟ್ಟಿ ತರ ಮಾಡ್ಕೊಂಡು ಅದನ್ನ ಬೇಕಿದ್ರು ಚಪಾತಿ ಇಲ್ಲ ದೋಸೆ ಇಡ್ಲಿಗೆ ಉಪಯೋಗಿಸ್ಬೋದು. ಅನ್ನಕ್ಕಾದ್ರೆ ತೆಳ್ಳಗಿರ್ಲಿ, ಸೂಪ್ ತರ ಕುಡಿಯೋದಾದ್ರೂ ಕೂಡ ತೆಳ್ಳಗಿರ್ಲಿ. ಸೊ ಈಗ ಈ ಹೆಸರು ಕಾಳು ಸೂಪ್ ತಯಾರಾಗಿದೆ. ಈಗ ಇದನ್ನ ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ಸೊ ಈ ತಯಾರಾಗಿರೋ ಸೂಪ್ಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ. ನೋಡಕ್ಕೂ ಚೆನ್ನಾಗಿದೆ, ವಾಸನೆ ಕೂಡ ಗಮ್ಮಂತಿದೆ, ರುಚಿ ಕೂಡ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ.